ಭಗವಂತನ ಅಧೀನರಾಗಿ ನಾವಿಲ್ಲ, ಸ್ವತಂತ್ರರಾಗಿದ್ದೇವೆ ಅಂದರೆ ನಮಗೆ ದುಃಖ ಬರುವುದಕ್ಕೆ ಕಾರಣ ಏನು? ನಾವು ಸ್ವತಂತ್ರ ಆದ ಮೇಲೆ ಯಾವ ಮನುಷ್ಯನೂ ತನಗೆ ದುಃಖವಾಗಲಿ ಅಂತ ಅಪೇಕ್ಷೆ ಪಡೋದಿಲ್ಲ. ಯಾವಾಗಲೂ ಸುಖಿಯಾಗಬೇಕಾಗಿತ್ತು. ದುಃಖ ಬಂದಿದೆ ಅಂದರೆ ನಮಗೆ ನಿಯಂತ್ರಣ ಮಾಡುವವರು ಬೇರೆ ಇದ್ದಾರೆ. ಪುಣ್ಯಕ್ಕೆ ತಕ್ಕ ಹಾಗೆ ಸುಖ, ಪಾಪಕ್ಕೆ ತಕ್ಕ ಹಾಗೆ ದುಃಖವನ್ನು ಕೊಡ್ತಾರೆ ಅನ್ನೋದು ಸ್ಪಷ್ಟ. ಇದರಿಂದ ನಾನು ಸ್ವತಂತ್ರನಲ್ಲ, ಪರಾಧೀನ ಅನ್ನುವ ವಿವೇಕ ಬರಬೇಕು. ನಿಜವಾಗಿ ಅಹಂಕಾರ ಹೋಗಬೇಕು. ಆದರೂ ಹೋಗೋದಿಲ್ಲ ಅಂದರೆ ಇನ್ನು ನಮ್ಮ ಹಣೆ ಬರಹ. ದೇವರು ಕಷ್ಟ ಕೊಡೋದು ಏನು ನಮ್ಮ ಮೇಲೆ ಅವನಿಗೇನು ದ್ವೇಷ ಇದೆಯಾ? ನಾವೆಲ್ಲ ಆ ಭಗವಂತನ ಮಕ್ಕಳು, ದಾಸರು, ಶಿಷ್ಯರು. ಆದರೂ ನಮಗೆ ಕಷ್ಟ ದೇವರು ಕೊಡೋದು ಮತ್ತೆ ಇಂತಹ ತಪ್ಪು ಮಾಡಬೇಡ ಅಂತ ತಿಳಿಸೋದಕ್ಕೆ, ಅಹಂಕಾರ ಪಡಬೇಡ ಅನ್ನೋದಕ್ಕೆ ಕಷ್ಟ ಕೊಡ್ತಾನೆ. ಕಷ್ಟ ಕೊಡೋದು ನಮ್ಮ ಇಷ್ಟಕ್ಕಾಗಿ, ನಮ್ಮ ನಷ್ಟಕ್ಕಾಗಿ ಅಲ್ಲ. ಅಂತಹ ಆ ಭಗವಂತನ ಮಹಿಮೆಯನ್ನು ನಾವು ತಿಳಿದು, ಉಪಕಾರಗಳನ್ನು ತಿಳಿದು, ಅವನ ನಾಮಗಳ ಸಂಕೀರ್ತನ ಮಾಡ್ತಾ, ಸ್ತುತಿಯನ್ನು ಮಾಡ್ತಾ ಇರಬೇಕಾದರೆ ಈ ಅಹಂಕಾರವನ್ನು ದೂರ ಸರಿಸಬೇಕು.